ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ಮೈಸೂರಿನ ಅರಮನೆಯನ್ನು ತೋರಿಸ್ಲಿಕ್ಕೆ ನಿಮಗಾಗಿ ಬಂದಿರುವೆ ಮೈಸೂರಿಗೆ. ನಾವು ಇವಾಗ ಮೈಸೂರಿನ ಅರಮನೆಯ ಮುಂಭಾಗದ ಮೇನ್ ಎಂಟ್ರೆನ್ಸಲ್ಲಿ ನಾವು ಇವಾಗ ಇರೋದು. ಏನು ನೋಡ್ತಾ ಇದ್ದೀರಾ, ಇದು ಮೇನ್ ಎಂಟ್ರೆನ್ಸು. ಆದರೆ ಯಾವುದೇ ಮೂವಿಂಗ್ ಇರಲ್ಲ ಇದರಲ್ಲಿ. ಸೊ ನಾವು ನೆಕ್ಸ್ಟ್ ಗೇಟಲ್ಲಿ ಹೋಗಿ ನಿಮಗೆ ಎಲ್ಲ ತೋರಿಸ್ತೀನಿ, ಓಕೆನಾ. ಮೈಸೂರಿನ ಇತಿಹಾಸ, ಪ್ಯಾಲೇಸಿನ ಇತಿಹಾಸ ಎಲ್ಲವೂ ತಿಳಿಸೋಣ. ಇದು ಜಂಬೂ ಸವಾರಿ ಸಂದರ್ಭದಲ್ಲಿ ದಸರಾ ಟೈಮಲ್ಲಿ ಜಂಬೂ ಸವಾರಿ ಇದೇ ಗೇಟಿಂದ ಹೊರ ಬರೋದು. ಇದು ಇನ್ನೊಂದು ಗೇಟು, ಅಂದರೆ ಉತ್ತರ ನಾರ್ತ್ ಸೈಡಲ್ಲಿರೋ ಅಂಥ ಗೇಟ್ ಇದು. ಜಂಬೂ ಸವಾರಿ ಎಲ್ಲ ಇದೇ ಗೇಟಿಂದ ದಸರಾ ಟೈಮಲ್ಲಿ ಪೂಜೆ ಮಾಡಿಕೊಂಡು ಎಲ್ಲ ಇದೇ ಗೇಟಿಂದ ಬರ್ತಾರೆ. ಈ ಗೇಟಿನ ಮುಂದೆ ಒಂದು ರಾಜರ ಒಂದು ಪ್ರತಿಮೆ ಇದೆ, ಸರ್ಕಲ್ಲು ಇದೆ. ಮೈಸೂರಿನಲ್ಲಿ ನೀವು ಎಲ್ಲಿ ಹೋದರೂ ಈ ಥರ ಸರ್ಕಲ್ಗಳು ಸಿಗ್ತಾ ಇರ್ತದೆ, ನೀವು ನೋಡಿರ್ಬೋದು. ನಾವು ನೆಕ್ಸ್ಟ್ ಗೇಟಿಗೆ ಹೋಗೋಣ. ಇದು ವರಹ ಗೇಟ್ ಅಂತೇಳಿ. ಇಲ್ಲಿ ಜನಗಳು ಎಂಟ್ರಿ ಆಗೋದು ಇದೇ ಗೇಟಿಂದ. ಇದು ದಕ್ಷಿಣ ದಿಕ್ಕಿನಲ್ಲಿ ಇರೋವಂಥ ವರಹ ಗೇಟು. ವರಹ ಅಂದರೆ ಇಲ್ಲಿ ಪಕ್ಕದಲ್ಲಿ ದೇವಸ್ಥಾನ ಇದೆ, ಅದರಿಂದ ಗೇಟಿಂದ ನೋಡಿ ಜರಿ ಹರಿತಾ ಇದೆ. ಪಕ್ಕದಲ್ಲಿ ಟೆಂಪಲ್ ಇದೆ, ಮಳೆ ಬರೋ ಸ್ಟಾರ್ಟ್ ಆಯಿತು. ಇದೇ ವರಹ ಸ್ವಾಮಿ ಟೆಂಪಲ್ಲು. ಅದರಿಂದ ಪಕ್ಕದಲ್ಲಿ ಇರೋದರಿಂದ ವರಹ ಗೇಟ್ ಅಂತ ಇದಕ್ಕೆ ಬಂದಿರೋದು. ಲಗೇಜು ಅಲ್ಲೇ ಇಡ್ಬೋದು. ಮಳೆ ಸಿಕ್ಕಾಪಟ್ಟೆ ಬರ್ತಾಯಿದೆ. ಏನು ಈ ಅರಮನೆ ನೀವು ನೋಡ್ತಾ ಇದ್ದೀರಲ್ವ, ಇದು ಮುಂಚೆ, ಇದು ಕಟ್ಟೋದಕ್ಕಿಂತ ಮುಂಚೆ ಮರದ ಅರಮನೆ ಇತ್ತು. ಮರದಲ್ಲಿ ಮಾಡಿರುವಂಥದ್ದು 1897ರಲ್ಲಿ ಬೆಂಕಿಗೆ ಅನಾಹುತವಾಗಿ ಸುಟ್ಟೋಗ್ತದೆ. ಆವಾಗ ರಾಜವಂಶಸ್ಥರು ಏನು ಮಾಡ್ತಾರೆ, ಇದನ್ನು 1897ರಲ್ಲಿ ಶುರು ಮಾಡಿ 1912ರಲ್ಲಿ ಬ್ರಿಟಿಷ್ ವಾಸ್ತುಶಿಲ್ಪಿ ಹೆನ್ರಿ ಇರ್ವಿನ್ ಅನ್ನುವರು ಇದನ್ನು ರಚನೆ ಮಾಡಿ ಇಂಡೋ ಸಾರ್ಸನಿಕ್ ಶೈಲಿಯಲ್ಲಿ ಇದನ್ನು ಕಟ್ಟಿದ್ದಾರೆ. ಇದು ಗಾರ್ಡನ್ ಏರಿಯಾ. ಇದು ಯಾರೆಲ್ಲ ಹಾಗೆ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಕೊನೆ ತನಕ ನೋಡಿ. ಯಾರೆಲ್ಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನೀವು ನೋಡಿರ್ಬೋದು, ಶ್ರೀಮಾನ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ನಿರ್ಮಾಣವಾದ ಈ ಭವ್ಯ ಬಂಗಲೆ ನೋಡಿ. ಇದು ಮೇನ್ ಎಂಟ್ರೆನ್ಸು. ಮುಂದಗಡೆಯಿಂದ ಈ ರೀತಿ ಸುಂದರವಾದ ಮನಮೋಹಕವಾದ ಒಂದು ಪ್ಯಾಲೇಸ್ ಇದೆ. ಇದು ಗಾರ್ಡನ್ ಏರಿಯಾ, ಇದೆಲ್ಲ ಫುಲ್ ಗಾರ್ಡನ್ನು. ಇದು ಮೇನ್ ಎಂಟ್ರೆನ್ಸು. ಇದು ಒಳಗಡೆ ಹೋಗ್ತಾ ಇರೋದು ಎಂಟ್ರಿ ಆಗಿ. ಇದು ಪಿರಂಗಿಗಳಿದು, ಪಿರಂಗಿಗಳನ್ನ ಉದ್ದಕ್ಕೂ ಇಟ್ಟಿದ್ದಾರೆ. ದಸರಾ ಟೈಮಲ್ಲಿ ಇದನ್ನು ನಮ್ಮ ಆನೆಗಳು ಬೆದರ್ಕೋಬಾರ್ದು ಅಂತ ಪಿರಂಗಿ ಪ್ರಯೋಗ ಮಾಡಿ ತೋರಿಸ್ತಾರೆ ನೋಡಿ. ಎಲ್ಲ ಅವರ ರಾಜರ ಕಾಲದ ಪಿರಂಗಿಗಳು. ಅಮಾವಾಸ್ಯೆ ಹಬ್ಬ ಇರೋದ್ರಿಂದ ಇಲ್ಲಿ ಇದು ನೋಡಿ, ಮೊದಲಿಗೆ ಇರೋದು ಹಳೆಯ ಅರಮನೆ, ವುಡ್ಡಲ್ಲಿ ಮರದಲ್ಲಿ ಮಾಡಿದ್ರಲ್ಲ, ಅದು ಈ ಕಡೆ ಲೆಫ್ಟಲ್ಲಿ ಇರೋದು. ಇದು ಡೂಪ್ಲಿಕೇಟ್ ಅಂಬಾರಿಯಲ್ಲಿ ಚಾಮುಂಡೇಶ್ವರಿಯನ್ನು ಕೂರಿಸಿ ಇವತ್ತು ಅಮಾವಾಸ್ಯೆ ಪ್ರಯುಕ್ತ ಪೂಜೆ ನಡೆಸ್ತಾ ಇದ್ದಾರೆ. ನೋಡಿ ನೀವು ಯಾವ ಥರ ಸುಂದರ ಕಲಾಕೃತಿಗಳು, ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿದ್ದಾರೆ. ತುಂಬ ಎಂಜಾಯ್ ಮಾಡಿದ್ದಾರೆ ರಾಜರು, ನೋಡಿರ್ಬೋದು. ಇದು ಇವಾಗಿರೋ ಅರಮನೆಯ ನಕ್ಷೆ, ಇದು ಸ್ಕೆಚ್ ಇಲ್ಲಿರೋದು.
ಎಲ್ಲ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಇದೆಲ್ಲ ಮೈಸೂರು ಅವರ ರಾಜರುಗಳ ಕಲೆಕ್ಷನ್ಗಳಿವೆಲ್ಲ. ದಸರಾ ಟೈಮಲ್ಲಿ ಎಲ್ಲ ಗಣೇಶನ ವಿಗ್ರಹ ಇದೆ, ಆಂಜನೇಯಂದಿದೆ. ಇದು ಅರಮನೆಯ ಮುಂಭಾಗ ಅಂದರೆ ದ್ವಾರಕ್ಕೆ ಆನೆಯ ರಿಯಲ್ ಅಂತ ಹೇಳ್ತಾರೆ. ರಿಯಲ್ ಅದು ಎಲ್ಲ ದಂತಗಳೆಲ್ಲ ರಿಯಲ್ಲು ಅಂತ ಹೇಳ್ತಾರೆ. ಎಲ್ಲ ಪೇಂಟಿಂಗ್ ದಸರಾ ಟೈಮಲ್ಲಿ ಮೆರವಣಿಗೆ ಟೈಮಲ್ಲಿ ಚಿತ್ರಣಗಳನ್ನು ಪೇಂಟಿಂಗ್ನಲ್ಲಿ ಗೋಡೆಗಳ ಮೇಲೆ ಬರೆದಿದ್ದಾರೆ. ನೋಡಿರ್ಬೋದು ವ್ಯೂಸ್ ಯಾವ ಥರ ಇದೆ ಅಂತ. ನೋಡಿ ಪೇಂಟಿಂಗಲ್ಲಿ ಬರೆದಿರೋದು ಇದೆಲ್ಲ. ಫುಲ್ಲು ಗೋಡೆ ಫುಲ್ಲೆಲ್ಲ ಅರಮನೆ ದಸರಾ ಟೈಮದ ಮೆರವಣಿಗೆಯ ಚಿತ್ರಣಗಳು. ರಾಜರ ಹಿಂದಿನ ಕಾಲದಲ್ಲಿ ಹೇಗೆ ನಡೆಸ್ತಿದ್ರು ಅದು ಮೆರವಣಿಗೆ, ಅದು ಚಿತ್ರಣಗಳಿವೆ. ಕುದುರೆ ಸವಾರಿ, ಇದು ಮಂಟಪ. ರಾಜರುಗಳು ಮದುವೆ ಆಗ್ತಾ ಇದ್ದಿದ್ದಂಥ ಸ್ಥಳ ಇದು. ನೋಡಿ ಕಂಬಗಳು ಎಷ್ಟು ಇದಾಗಿದ್ದಾವೆ. ಟೈಲ್ಸ್ಗಳು ನೋಡಿ, ಟೈಲ್ಸು ಸಖತ್ತಿದೆ ಮಾತ್ರ. ಇಟಾಲಿಯನ್ ಮಾರ್ಬಲ್ ಅಂತ ಹೇಳ್ತಾರೆ ಅವಾಗ. ರಾಜಮನೆತನದಲ್ಲಿ ಯಾವುದೇ ಒಂದು ಮದುವೆಯ ಸಂದರ್ಭ ನಡೆದ್ರೂ ಅವ್ರು ಇದೇ ಮಂಟಪದಲ್ಲಿ ಮದುವೆ ಮಾಡೋದು. ಸಖತ್ತಿದೆ. ಇದೆಲ್ಲ ಬರ್ಮಾ ಟೀಕ್ ವುಡ್. ಎಲ್ಲ ಟೀಕ್ ವುಡ್ಡೇ ಯೂಸ್ ಮಾಡಿರೋದು. ಸ್ವಲ್ಪ ಪಾಲಿಸಿಂಗ್ ಹಾಕಿದ್ದಾರೆ. ಅದು ಪ್ರತಿ ವರ್ಷ ದಸರಾ ಟೈಮಲ್ಲಿ ಎಲ್ಲದಕ್ಕೂ ಟಚ್ ಅಪ್ ಕೊಟ್ಟಿರ್ತಾರೆ. ಅದು ಹಾಳಾಗಬಾರ್ದು ಅನ್ನೋ ಕಾರಣಕ್ಕೆ ಟಚ್ ಅಪ್ ಮಾಡ್ತಾರೆ. ಎಲ್ಲ ಟೀಕ್ ವುಡ್ಡಲ್ಲೇ ಮಾಡಿರೋದು. ಇದು ಚಾಮುಂಡಿ ಬೆಟ್ಟ. ಮೇಲ್ಗಡೆ ಸಖತ್ ಚಿತ್ರಣ ಮಾತ್ರ. ಡಿಸೈನ್ ಸಖತ್ತಿದೆ ಅರಮನೆ. ರಾಜರ ಫ್ಯಾಮಿಲಿಯ ಫೋಟೋಗಳು, ಅವ್ರ ಮನೆತನದವ್ರದ್ದು ಕಲೆಕ್ಷನ್ ಆಗಿನ ಕಾಲದ್ದೆಲ್ಲ ಪೇಂಟಿಂಗೇ. ಎಲ್ಲವೂ ಪೇಂಟಿಂಗಲ್ಲೇ ಇದೆ. ಅವು ನಾಲ್ವಡಿ ಕೃಷ್ಣರಾಜ ಒಡೆಯರು ದರ್ಬಾರ್ ಸೀಟಲ್ಲಿ ಕೂತಿರೋದು. ಎಲ್ಲ ಅವ್ರ ಅಣ್ಣ, ಅವರು ಫ್ಯಾಮಿಲಿ ಇದೆಲ್ಲ. ಮುಮ್ಮಡಿ ಕೃಷ್ಣರಾಜ ಒಡೆಯ. ಎಲ್ಲ ರಾಜರ ಫ್ಯಾಮಿಲಿ ಮೆಂಬರ್ಗಳು ಎಲ್ಲ ಇವರು. ಕೃಷ್ಣರಾಜ ಒಡೆಯರು. ಮಕ್ಕಳು ಮತ್ತು ಮಹಿಳೆಯರು. ಬ್ರಿಟಿಷ್ ಅವರು ಇರಲ್ಲ. ಮಗು ಫೋಟೋ. ಬ್ರಿಟಿಷ್ ಅವ್ರದ್ದು ಫೋಟೋ ಇದೆ. ಬ್ರಿಟಿಷರ ಆಳ್ವಿಕೆಯಲ್ಲಿದ್ದಾಗ ಇದೆಲ್ಲ ಬಂದು ಮೈಸೂರು ಮಹಾರಾಜರು ಕಾಣಿಕೆಗಳೇನಾದರೂ ಬಂದಾಗ ಅದನ್ನು ತಂದು ಇಲ್ಲಿ ಇಟ್ಕೊತಾ ಇದ್ರು ಅಂತ ಒಂದಿದೆ. ಅದು ಎಲ್ಲ ಅವರ ಕಲೆಕ್ಷನ್ಗಳನ್ನ ಒಂದು ಕಡೆ ಸ್ಟೋರೇಜ್ ಮಾಡಿ ಇಟ್ಟಿದ್ದಂಥ ಸ್ಥಳ. ಏನು ಎಮ್ಮೆ ಕಾಲುಗಳ ಥರ ಇದೆಯಲ್ಲ, ಇದು ರಿಯಲ್ ಅಂತ ಹೇಳ್ತಾರೆ. ಸೇಮ್ ಅದೇ ಥರ ಇದೆ. ಏನೇನೋ ಟಚ್ ಅಪ್ ಮಾಡ್ತಾರೆ ಅಂತ ಹೇಳ್ತಾರೆ. ಇದು ಗೋಡೆಗಳ ಮೇಲೆ ಸುಂದರ ಕಲಾಕೃತಿಗಳು ನೋಡಿ. ಅಂಬಾರಿ ಹೊತ್ತು ಹೋಗ್ತಾ ಇರೋದು ಅಂದಿನ ಕಾಲದಲ್ಲಿ, ಅದನ್ನು ಪೇಂಟಿಂಗ್ ರೂಪದಲ್ಲಿ ಗೋಡೆ ಮೇಲೆ ಬರೆದಿದ್ದಾರೆ.
ವ್ಯೂಸ್ ಅಂತೂ ಸಖತ್ತಿದೆ ನೋಡಿ, ಸಖತ್ ವ್ಯೂ ಮಾತ್ರ. ಟೈಲ್ಸ್ ಎಲ್ಲ ಸಖತ್ತಿದೆ. ಎಲ್ಲ ಟೀ ಕುಡ್ಡಲ್ಲಿ ಮಾಡಿರೋದಂಥ ಡೋರ್ಸ್ ಎಲ್ಲ. ಆಗಿನ ಕಾಲದ ಅಂಬಾರಿ ಈ ಥರ ರಾಜರು ಕೂರಿಸ್ಕೊಂಡು ಹೋಗ್ತಾಯಿದ್ರು. ಕುಂಬಿ ಆನೆಗಳು ಅಂತ ಹೇಳ್ತಾರೆ ಅವರು. ಕುದುರೆಗಳು ಮುಂಚೆ ಹಿಂದಿನ ಕಾಲದಲ್ಲಿ ಈ ಥರ ಕರ್ಕೊಂಡು ಹೋಗ್ತಾಯಿದ್ರು. ಯಾವಾಗ ಬಂದರೂ ಜನ ತುಂಬಿರ್ತಾರೆ. ಜನ ಬರೋದು ಮಾತ್ರ ಕಡಿಮೆ ಆಗ್ತಾಯಿಲ್ಲ. ಎಷ್ಟು ಸರಿ ನೋಡಿದ್ರೂ ಮತ್ತೆ ಮತ್ತೆ ಬರ್ತಾನೆ ಇರ್ತಾರೆ. ಇದು ಮಧ್ಯ ಈಗ ಹಳ್ಳಿ ಕಡೆ ಎಲ್ಲ ಮನೆ ತೊಟ್ಟಿ ಮನೆ ಅಂತ ಹೇಳ್ತಾರಲ್ಲ, ಹಾಗೆ ಇದು ಮಧ್ಯದಲ್ಲಿ ಖಾಲಿ ಇರೋದು. ಇದು ಸ್ಟೇರ್ ಕೇಸು ಮೇಲ್ಗಡೆ ಫ್ಲೋರ್ಗಳಿಗೂ ಹೋಗೋದಕ್ಕೆ. ಲಿಫ್ಟ್ ಕೂಡ ಇದೆ. ಲಿಫ್ಟು AC ಲಿಫ್ಟ್ ಅಂತ ಇದೆ ನೋಡಿ, AC ಲಿಫ್ಟು. ವರ್ಕಿಂಗ್ ಕಂಡೀಷನಲ್ಲಿ ಇದೆಯಾ ಗೊತ್ತಿಲ್ಲ. ಇದು ಬೆಳ್ಳಿ ಕುರ್ಚಿಗಳು. ಎಲ್ಲ ರಾಜರುಗಳು ದಂತದ ಎಲ್ಲ ರಾಜರುಗಳ ಕುರ್ಚಿಗಳು ಇವೆಲ್ಲ. ಕೋಣದ ಕೊಂಬು. ಟೀ ಕುಡ್ಡಲ್ಲಿ ಗಣೇಶನ್ ಮಾಡಿದ್ದಾರೆ. ಕುಂಬಿ ಆನೆಗಳು ಅಂತ ಹೇಳ್ತಾರೆ, ಕುಂಬಿ ಆನೆ. ದಸರಾ ಟೈಮಲ್ಲಿ ಕುದುರೆ ಮೆರವಣಿಗೆಗಳು. ಎಲ್ಲ ರಾಜರ ಯುದ್ಧದ ಸಂದರ್ಭದಲ್ಲಿ ಆನೆಯನ್ನು ಬೇಟೆಯಾಡಿ ತಂದಂಥ ಆನೆ ದಂತಗಳ ಕಲೆಕ್ಷನ್ ಮಾಡಿ ಇಟ್ಟಿದ್ದಾರೆ ಇಲ್ಲೆಲ್ಲ ನೋಡಿ. ಅಲ್ಲಿ ಅಂಬಾರಿ ಇದೆ, ಮುಚ್ಚಿಬಿಟ್ಟಿದ್ದಾರೆ, ನೋಡೋಕೆ ಬಿಟ್ಟಿಲ್ಲ. ಇದು ಹೊರಭಾಗ ಚಿತ್ರಣ. ಇದು ತುಂಬ ಕಲಾಕೃತಿಗಳು ಸಖತ್ತಾಗಿ ಮಾಡಿದ್ದಾರೆ ನೋಡಿ. ಇನ್ನೂ ಅಷ್ಟು ವರ್ಷದಿಂದ ಇದೆ. 1912ರಲ್ಲಿ ಫಿನಿಶಿಂಗ್ ಆಗಿದ್ದು. ಪ್ರತಿ ಸಾರಿ ದಸರಾ ಟೈಮಲ್ಲಿ ಇದಕ್ಕೆ ಪ್ರತಿ ವರ್ಷ ಪೇಂಟಿಂಗ್ ಟಚಪ್ ಮಾಡಬೇಕು. ಪೇಂಟಿಂಗಿಗೆ ಸಿಕ್ಕಾಪಟ್ಟ ದುಡ್ಡು ಖರ್ಚಾಗುತ್ತೆ ಅನಿಸುತ್ತೆ ಅವರಿಗೆ. ಎಲ್ಲ ಟೂರಿಸಮ್ ದುಡ್ಡು ಅಲ್ಲಿಗೆ ಹಾಕಬೇಕಾಗುತ್ತೆ. ಇದು IPS ಅಧಿಕಾರಿಗಳು ಬಂದರೆ ಈ ಲೆಫ್ಟ್ ಸೈಡಲ್ಲಿ ಕೂತ್ಕೊಳ್ಳೋದು. ಇದೆಲ್ಲ ಟಾಪ್. ಇದು ಮೇಲ್ಗಡೆ ಚಿತ್ರಣಗಳದು ಏನು ಕಾಣಿಸ್ತಾ ಇದೆ, ಇದೆಲ್ಲ ಮೇಲ್ಗಡೆ ಇರೋವಂಥದ್ದು. ಎಲ್ಲ ರಾಜರ ಫ್ಯಾಮಿಲಿ ಓಡಾಡ್ತಾರೆ. ಯಾವ ರೀತಿ ಕೆತ್ತನೆ ಮಾಡಿದ್ದಾರೆ ಅಂತ ಮೇಲ್ಗಡೆ ಚಿತ್ರಣ ತೋರಿಸ್ತಾ ಇದ್ದೀವಿ. ಇಲ್ಲಿ ಈ ಕಡೆ ಏನು ನೋಡ್ತಾ ಇದ್ರೆ ಇಲ್ಲೆಲ್ಲ ಮಿನಿಸ್ಟರ್ಸ್ ಬಂದು ಕೂತ್ಕೊಳ್ಳೋಕೆ ದಸರಾ ಟೈಮಲ್ಲಿ.
ಇದು ಅರಮನೆ ಒಳಗಡೆ ನಿಂತು ನೋಡಿದ್ರೆ ಹೊರಗಡೆ ಚಿತ್ರಣ ಇದು. ಲೋಗೋ ಜಯಚಾಮರಾಜೇಂದ್ರ ಒಡೆಯರ್. ಎಷ್ಟು ಸರಿ ನೋಡಿದ್ರೂ ಏನು ಬೇಜಾರು ಅನಿಸಲ್ಲ, ಅಷ್ಟು ಸುಂದರವಾಗಿರೋದು. ಇನ್ನೂ ಪದೇ ಪದೇ ನಾನು ತುಂಬ ಸರಿ ಬಂದು ಹೋಗಿದ್ದೀನಿ. ಅರಮನೆಯಿಂದ ಮೇನ್ ಎಂಟ್ರೆನ್ಸ್ ಅದು. ಲೈಟಿಂಗ್ಸ್, ಹ್ಯಾಂಗಿಂಗ್ ಲೈಟ್ ಇದು ಹಿಂದೆಗಡೆ ಹಾಕಿರೋವಂಥದ್ದು. ಮೇನ್ ಎಂಟ್ರೆನ್ಸ್ ಕಾಣಿಸುತ್ತೆ. ಈ ತುಂಬಾ ಸಖತ್ತಾಗಿದೆ. ದರ್ಬಾರ್ ಹಾಲು ಇದು. ಮೈಸೂರು ಮಹಾರಾಜರು ದರ್ಬಾರ್ ನಡೆಸ್ತಿದ್ದಂಥ ಎಲ್ಲ ಮೇಲ್ಗಡೆ ಟೀಕ್ ವುಡ್ ಎಲ್ಲ ಇದು ದರ್ಬಾರ್ ನಡೆಸುವಂಥ ದರ್ಬಾರ್ ಹಾಲು. ಇದೆಲ್ಲ ನೋಡಿದ್ರೆ ಸಿನಿಮಾ ಶೂಟಿಂಗ್ ಸೈಟ್ ಥರ ಇರ್ಬೋದು ನಿಮಗೆ, ಎಲ್ಲ ರಿಯಲ್ ಇದೆಲ್ಲ. ನೋಡಿ ಕಂಬಗಳೆಲ್ಲ ಯಾವ ಥರ ಇದೆ ಅಂತ. ದರ್ಬಾರ್ ಹಾಲ್ ಮೇಲೆಲ್ಲ ಟೀಕ್ ವುಡ್, ಬರ್ಮಾಯಿಂದ ತರಿಸಿ ಮಾಡಿರುವಂಥ ಟೀಕ್ ವುಡ್ ಎಲ್ಲ. ಇದೆಲ್ಲ ಜಂಬೂ ಸವಾರಿ ಟೈಮಲ್ಲಿ ದಸರಾ ಆನೆಗಳಿಗೆ ಹಾಕೋದು ಇದೆಲ್ಲ ನೋಡಿರ್ತಾರೆ ನೀವೆಲ್ಲ ಮೆರವಣಿಗೆ ಟೈಮಲ್ಲಿ. ಅರಮನೆಯ ಮುಂಭಾಗ ಎಷ್ಟು ನೋಡಿದರೂ ಬೇಜಾರು ಆಗದ ಒಂದು ಸ್ಥಳ ಅಂದರೆ ಮೈಸೂರು. ಒನ್ ಆಫ್ ದಿ ಮೇನ್ ಅಟ್ರಾಕ್ಷನ್ ಅಂದರೆ ಮೈಸೂರಿಗೆ ಪ್ಯಾಲೇಸೇನೆ. ಪ್ಯಾಲೇಸ್ ಇಲ್ಲಾಂದರೆ ಮೈಸೂರು ಏನೂ ಇಲ್ಲ. ಪ್ಯಾಲೇಸೇ ಮೇನ್ ಆಫ್ ದಿ ಅಟ್ರಾಕ್ಷನ್, ಟೂರಿಸಮ್ ಎಲ್ಲದು. ಇದೆಲ್ಲ ಗಾರ್ಡನ್ ಏರಿಯಾ, ಮೇನ್ ಎಂಟ್ರೆನ್ಸ್ ಅದೆಲ್ಲ. ತುಂಬ ಬ್ಯೂಟಿಫುಲ್ ಆಗಿದೆ. ಈ ಅಲ್ಮೇಲಮ್ಮ ಅನ್ನೋರು ಒಂದು ಶಾಪವನ್ನು ಹಾಕ್ಬಿಟ್ಟಿರ್ತಾರೆ. ಮೈಸೂರು ರಾಜರಿಗೆ ಮಕ್ಕಳಾಗದೇ ಇರಲಿ, ತಲಕಾಡು ಮರುಳಾಗಲಿ, ಮಾಲಂಗಿ ಮಡುವಾಗಲಿ ಅಂತೇಳಿ. ಅದು ಎಷ್ಟರ ಮಟ್ಟಿಗೆ ನಿಜನೋ ಏನೋ ಗೊತ್ತಿಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್ ವಿಡಿಯೋಲಿ ಸಿಗೋಣ.